ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದೀರಿ, ಆರಾಮದೀರಿ ಅಂದ್ಕೊಂಡೀನಿ. ಹಂಗೆ ಇದು ಹೊಸ ಕತೆ ಸ್ಟಾರ್ಟ್ ಮಾಡೀನಿ. ನನ್ನ ಹೆಸರು ಇದ್ರೊಳಗೆ ನೀಲ ಐತಿ. ಆಮೇಲೆ ಇವರು ನಮ್ಮ ಗೌಡ್ರು. ನನಗೆ ಇಬ್ಬರು ಹೆಣ್ಮಕ್ಳು, ಇಬ್ಬರು ಗಂಡು ಮಕ್ಕಳು. ಅವ್ರಿಬ್ರಿಗೂ ಮದುವೆ ಮಾಡೀನಿ. ಆಮೇಲೆ ಹೆಣ್ಮಕ್ಳು ಮದುವೆ ಮಾಡಬೇಕು, ಇನ್ನೂ ಮಾಡಿಲ್ಲ ಅವ್ರಿಗೆ. ಗಂಡು ಮಕ್ಳಿಗೆ ಮದುವೆ ಮಾಡೀನಿ. ಎಲ್ಲರನ್ನೂ ಪರಿಚಯ ಮಾಡಿಸ್ತೀನಿ. ಇವನ ನನ್ನ ದೊಡ್ಡ ಮಗ ರೀ, ಆಕೆ ನನ್ನ ದೊಡ್ಡ ಸೊಸಿ. ಇವನ ಹೆಸರು ಆದಿತ್ಯ, ಆಕೆ ಹೆಸರು ಲಕ್ಷ್ಮಿ ಅಂತ. ಅವನು ಎರಡನೇ ಮಗ, ಆಕೆ ಎರಡನೇ ಸೊಸಿ ರೀ. ಅವನ ಹೆಸರು ಮಂಜುನಾಥ, ಆಕೆ ಹೆಸರು ಮಾನಸ. ಇವರಿಬ್ಬರು ನನ್ನ ಹೆಣ್ಮಕ್ಳು ರೀ. ಈಕೆ ಚಸ್ಮಾ ಹಾಕೊಂಡಾಕಿ ಅದಾಳಲ್ಲ, ಈಕೆ ಹೆಸರು ರಶ್ಮಿ. ಈಕೆ ದೊಡ್ಡಕ್ಕಿ. ಈಕಿಗಿಂತ ಸಣ್ಣಕ್ಕಿ, ಆಕೆ ಇನ್ನೊಬ್ಬಾಕಿ, ಆಕೆ ಹೆಸರು ಸುಕನ್ಯಾ. ನೆಕ್ಸ್ಟ್ ಇವಾಗ ಹೇಳ್ಬೇಕಂತಂದ್ರೆ, ಇವಾಗ ದೊಡ್ಡ ಮಗ ಇವನು ಅಮೇರಿಕಾದಾಗಿರ್ತಾನ. ಅವನು ಅಲ್ಲೇ ಕೆಲಸ ಮಾಡ್ತಿರ್ತಾನ. ಸೊಸಿ ಇಲ್ಲೇ ನಮ್ಮ ಜೊತೆನೇ ಇರ್ತಾಳ. ಇವ್ನು ಎರಡನೇದವನು ಇಲ್ಲೇ ಹೊಲ್ಮನಿ ಮಾಡ್ಕೊತ ಊರಾಗ ಇರ್ತಾನ. ಆಮೇಲೆ ಇವರಿಬ್ರದ್ದು ಓದ್ ಮುಗಿಸಿ ಇವರು ಮನೇಲೇ ಇರ್ತಾರ. ಇವ್ರಿಗೆ ಗಂಡು ನೋಡ್ಬೇಕು ಇನ್ಮೇಲೆ. ಇದು ನಮ್ಮ ಚಿಕ್ಕ ಪುಟ್ಟ ಫ್ಯಾಮಿಲಿ. ಇದ್ರದ್ದು ಕತೆ ಸ್ಟಾರ್ಟ್ ಮಾಡೋಣ ಬರ್ರಿ ಇವಾಗ. ಅಲ್ಲ ಬಾಕ್ಲ ಅವತಾರ ನೋಡಯ್ಯವ. ಇವ್ರು ಕಸ ಹುಡುಗಿ ರಂಗೋಲಿ ಹಾಕಾರಂತೆ. ಚಪ್ಪಲೆಲ್ಲ ಎತ್ತಾಪಿರಿ ಬಿದ್ದಾವ. ಹಂಗ ಲಕ್ಷ್ಮಿ, ಲಕ್ಷ್ಮಿ. ಏನ್ರಿ ಅತ್ತಿ ಕರೆದ್ರೆ? ನಾನೀಗ ಒಲಿ ಮೇಲಲ್ಲೇ ರೊಟ್ಟಿ ಹಾಕಿ ಬಂದಿದ್ದೆ. ಹೊತ್ತದ ಏನನ್ನೋದು ಬಡ ಬಡ ಹೇಳ್ರಿ. ಮುಂಗ್ಲಿ ಮರ್ಯಾಕೆ, ಇದನ್ನು ಕಸ ಹುಡುಗಿ ರಂಗೋಲಿ ಹಾಕಿರನ ಅವತಾರ ನೋಡ್ರೋನು ಹೆಂಗೆ ಎಷ್ಟೆಲ್ಲ ಹೊಲ್ಸಾಟ್ ಆಗೈತೆ. ಅದನ್ನು ನೋಡಿ ಸರಿ ಮಾಡಕ್ಕೆ ಬರಂಗಿಲ್ಲ. ಬಾಕಲ್ದಾಗ ಹಿಂಗೆ ಇಟ್ಕೊಂಡು ಕುಂದ್ರದ ಅದು ಏನು ಚಂದ ಕಾಣ್ತೈತಿ ಇಟ್ಕೊಂಡು ಕುಂದ್ರಕ್ಕೆ. ಅತ್ತೆ ನಾನು ಕಸ ಹುಡುಗಿಲ್ರಿ ಇವತ್ತು ಬಾಕ್ಲದ್ದು. ಇವತ್ತು ಆಕಿ ಮಾಂಸ ಹುಡುಗಾಳ್ರಿ. ಆಕಿ ಕೇಳ್ರಿ, ನಂಗೆ ಗೊತ್ತಿಲ್ರಿ. ಗೊತ್ತಿಲ್ಲ ಅಂದ್ರೆ ಮನೆಗೆ ಇರ್ತೀಯ ಏನು ಎಲ್ಲಾರೇ ಹಾಳಾಗಿ ಹೋಗಿರ್ತೀಯ? ಮನೆಗೆ ಇರ್ತೀಯಿಲ್ಲ. ಆಕಿ ಮಾಡಿದ್ರೇನೆ ನೀ ಮಾಡಿದ್ರೇನೆ. ನೀ ನೋಡಿದ್ರೆ ನೀ ಮಾಡ್ಬೇಕು, ಆಕೆ ನೋಡಿದ್ರೆ ಆಕಿ ಮಾಡ್ಬೇಕು. ನಾನು ರೊಟ್ಟಿ ಹೊತ್ತೆತ್ತಳ್ರಿ ಬಂದೇನ. ಆಕೆ ಮಾಡಿದ ಕೆಲಸಕ್ಕೂ ನಾನು ಬಯಸ್ಕೋಬೇಕು, ನಾ ಮಾಡಿದ ಕೆಲಸಕ್ಕೂ ನಾನು ಬಯಸ್ಕೋಬೇಕು. ಇದೆ ಅಂತ ಅದು ಇದು ದೊಡ್ಡ ಕತೆ ಹತ್ತಿವ್ರದ್ದು. ಯವ್ವ ನಾನು ರೊಟ್ಟಿ ಹೊತ್ತಲ್ಲಿ ಯಾಕೆ ಬೇ ಹಿಂಗೆ ಕೂತಿದ್ದೆ ಇಲ್ಲಿ? ನಾ ಅಲ್ಲಿ ಗುಡಿ ಕಡೆ ಹೊಂಟಿದ್ದೆ, ಬರ್ತೀಯನ? ಅಲ್ವಾ ನನ್ನ ಕಾಲು ನೋಸಾತಾವು. ಈಗ ಅದಕ್ಕೆ ಹೊಂಟಿದ್ದಿ ಗುಡಿ ಕಡೆಯಲ್ಲಿ ಮುಂಚಲ್ಲಿ? ಗುಡಿ ಮುಂಚಲ್ಲಿ ಹೋಗ್ಲಾರ್ದೆ ಏನು ನಡುರತ್ರ ಹೋಗ್ತಾರನ್ ಬೇ? ಅದಕ್ಕೆ ಹೊಂಟೇನಿ ಬಾ ಅಂತ ಕರೋದ್ರೆ ಹೆಂಗೆ ಮಾಡ್ತೀಯಲ್ಲ? ನಾ ಹೊಕ್ಕನ್ ನೋಡು. ಏನು ಹುಡಿ ಇದು ಮಾತಾಡೋ ಮಟ್ಟ ನಿಂದ್ರಂಗಿಲ್ಲ, ಏನಿಲ್ಲ, ಹಂಗೆ ಓಡ್ತು. ಒಳಗೆ ಹೋಗಿ ನೋಡ್ತೇನೋ ಏನು ಮಾಡತ್ತಾರೆ ಏನು ಇವರು. ಮತ್ತು ನನ್ನ ಅಡುಗೆ ಮನೆ ಎಲ್ಲ ಹೊಲ್ಸಾಟ್ ಇಡಿಸ್ಬಿಡ್ತಾರತ್ತ ಕಡೆ. ಭಾರಿ ಇತ್ತಲ್ಲ ಸೀರಿಯಲ್. ಯಪ್ಪ ನನಗಂತರೂ ನೋಡಿ ಹೊಟ್ಟೆ ನೋವು ಬಂದ್ಬಿಡ್ತು ನೋಡು. ಜಲ್ದಿ ರೆಡಿಯಾಗ, ನಾವಿಬ್ಬರು ಇವತ್ತು ಹುಬ್ಳಿ ಮಾರ್ಕೆಟಿಗೆ ಹೋಗೋಣ ಅಂತ. ಅಲ್ಲ ಮನ್ಸ, ನಿಮ್ಮ ಅಕ್ಕ ಒಬ್ಬಾಕೆ ರೊಟ್ಟಿ ಮಾಡತ್ತಾಳಂತ. ನೀ ಏನು ಮಾಡತ್ತೀಯವ? ಮೇಲಿಂದ ಏನು ಅಡಿಗೆ ಆತನ? ಹ್ಞೂ ರೀ, ಮೇಲಿಂದೆಲ್ಲ ಅಡಿಗೆ ಆಗೈತೆ ರೀ. ರೊಟ್ಟಿ ಒಂದೇ ಇತ್ತು, ಅದನ್ನು ಅಕ್ಕ ಮಾಡ್ತೇನಂತಂದ್ಲೆ ಆಕಿಗೆ ಬಿಟ್ಟಿತ್ತು. ಮೇಲಿಂದೆಲ್ಲ ಆಗೈತಿ. ಕಸ ಹೊಡ್ಗೋದು, ಬಾಂಡೆ ತಿಕ್ಕೋದು, ಆಮೇಲೆ ಅರ್ಬಿ ಹೋಗ್ಯದು, ಎಲ್ಲ ಕೆಲಸ ಮುಗ್ದೈತಿ ರೀ. ಈಗ ರೊಟ್ಟಿ ಒಂದು ಮಾಡಿದ್ರೆ ಎಲ್ಲ ಮುಗ್ದಂಗೆ ನೋಡ್ರಿ ಅತ್ಯಾರ. ಹೌದಾ? ಏನು ಇಷ್ಟು ಬಡ ಬಡ ಮಾಡಿಬಿಟ್ಟಿದ್ದಿ? ಅದು ಒಬ್ಬಾಕೆ ಏನಿಲ್ರಿ, ರಶ್ಮಿ ಅಕ್ಕನೂ ಮಾಡಿದ್ಲ. ಆಕೆ ಒಂದು ಸ್ವಲ್ಪ, ನಾ ಒಂದು ಸ್ವಲ್ಪ, ಇಬ್ಬರು ಸೇರಿ ಮಾಡಿ ಹೊರಗಿಂದೆಲ್ಲ ಮುಗ್ದೈತ್ರಿ. ಒಳಗಿಂದ ಅಡುಗೆ ಮನೆದು ಎಲ್ಲ ಮೇಲಿನ ಅಡುಗೆ ಮುಗ್ದೈತ್ರಿ. ರೊಟ್ಟಿ ಒಂದೇ ಉಳ್ದಿದ್ರಿ ಈಗ. ಯವ್ವ ಏನು ಮುಂಚೆ ವಟ ಹಚ್ಚಿಬೇ ನೀನು? ನಾವಿಬ್ರು ಹುಬ್ಳಿ ಮಾರ್ಕೆಟಿಗೆ ಹೋಗ್ಬೇಕು. ರೆಡಿ ಆಗೋಣ ಬೇಡ? ನಾವು ಹಿಂಗೆ ವಟ ಹಚ್ಕೊಂಡು ನಿಂತ್ರೆ ಹೆಂಗೆ? ನೀನು ಹೋಗಲ್ಲ, ನಿನ್ನ ಸೊಸಿಗೆ ಏನರ ಬೇಕನ್ನ ಮಾಡಿ ಹೋಗು. ಅಲ್ಲ ಪಾಪ, ರೊಟ್ಟಿ ಒಬ್ಬಾಕೆ ಮಾಡತ್ತ ಅಂತಿದ್ದಿ. ಇಷ್ಟು ಮಂದಿಗೆ ಭಾಳ ಅಕ್ಕವ. ನೀವು ಒಂದಿಟ್ಟು ಕೈ ಜೋಡಿಸಿ ಮಾಡಿಟ್ಟು ಹೋಗ್ಬಿಡ್ಬೇಕಿಲ್ಲ. ಆಕಿನೂ ಒಂದಿಟ್ಟು ತಣ್ಣಗೆ ಕುಂದಿರ್ತಿದ್ಲನ. ಮನ್ಸ ನೀ ರೆಡಿಯಾಗಿ ಹೋಗು. ನಿಮ್ಮ ಮತ್ತೆ ಹಿಂಗೆ ಮಾತಾಡೋದು ಕೇಳ್ಕೊಂತ ಕುಂತಿ ಅಂದ್ರೆ ರಾತ್ರಿ ಆದ್ರೂ ಮುಗಿಸಂಗಿಲ್ಲ. ಇಕ್ಕಿ ನಾ ಮಾತಾಡ್ತೇನೆ ಆಕಿ ಜೊತೆಗೆ, ನೀ ಹೋಗು. ಅಲ್ಬೇ ಆಕೆ ಒಬ್ಬಾಕೆ ಮಾಡಿದ್ರೆ ಏನು ಬಿಟ್ಟರೆ ಏನು? ನಿನಗೇನು ಆಗಬೇಕಾಗೈತಿ? ನೀನೇನು ಹೇಳಿದ್ದಿ? ಮೇಲಿನ ಕೆಲಸ ನಿಂದು ಅಡ್ಗಿದು, ಆಮೇಲೆ ರೊಟ್ಟಿ ಮಾಡೋ ಕೆಲಸ ಹಾಕಿದ್ದು ಬೇರೆ, ಮಧ್ಯಾಹ್ನದ ಅಡ್ಗಿದು ಹಾಕಿದ, ರಾತ್ರಿದಷ್ಟ ನಿಂದ ಅಂತ ಹೇಳಿದ್ದಿ. ಇಬ್ಬರು ಸಸ್ತಾರಿಗೆ ಹಿಂಗೆ ಹಂಚಿದ್ದೆ ನೀನು. ಮೇಲಿನ ಕಸ ಹೊಡ್ಗೋದು, ನೆಲ ಒರೆಸೋದು ಇಬ್ಬರು ಕೂಡಿ ಮಾಡ್ಬೇಕಿತ್ತು. ಈಕೆ ರಶ್ಮಿ ನಾಟಕ ಮಾಡ್ಕೊತ ನಾ ಮಾಡ್ತೇನಂತೆ ಈಕೆ ಮಾಡಿದ್ಲಿ ಇವತ್ತು. ಮಾಡುವಳ್ಳಕ್ಕ ಈಕೆ ಮನ್ಸಾಗ ಏನು ಹೇಳಿದ್ದಿ ನೀನು? ಮೇಲಿಂದ ಅಡ್ಗೆ ಕೆಲಸ ಅಷ್ಟ ಅಂದಿದ್ಲಿ. ಆಕೆಗೆ ಅಷ್ಟ ಮಾಡಕ್ಕೆ ಹೇಳಿ, ನೀ ಬೇರೆ ಎಲ್ಲ ಹಚ್ಚಕೋಬೇಡ. ಆಕೆ ಮಾಡುವಳ್ಳಕ್ಕ ಒಬ್ಬಾಕೆ. ಅಲ್ಬೇ ಆಕಿಗೆ ಎಷ್ಟು ಸೊಕ್ಕೈತಿ ನೋಡಿ. ಇಲ್ಲಿ ಹೆಂಗೆ ಹೊಳ್ಳೊಳ್ಳು ಮಾತಾಡ್ತಾಳೆ. ಒಂದು ಮಾತಿಗೆ 10 ಮಾತು ಮಾತಾಡ್ತಾಳೆ. ಮತ್ತು ಮಾಡುವಳ್ಳಾಕ್ಬಿಡು. ನಿನಗೇನು ತ್ರಾಸಾಗೈತಿ? ಈಗ ನೀನು ಅಡುಗೆ ಮನೆಗೆ ಹೋಗಕ್ಕೆ ಹೋಗ್ಬೇಡ. ಹೋದ್ರೂ ತಾಟ ಹಚ್ಕೊಂಬಂದು ತಿಂದು ಸುಮ್ಮನೆ ಹೋಗಿ ಹೊರಗೆ ಕುಂದಿರೋಗಿ. ನಿನಗೆ ಅತ್ಯಾರ ಬಂತಾರ ಮಾತಾಡ್ಕೊಂತ ಕುಂದಿರೋರ ಜೊತೆಗೆ. ಹೌದು ಬಿಡವ, ನೀ ಹೇಳೋದು ಕರೆನ. ಒಂದಕ್ಕೆ 4 ಮಾತಾಡ್ತಾಳೆ. ಏನು ಹೇಳ್ಬೇಕ ಏನು ಆಕಿಗೆ? ಇಲ್ಲಿ ಬಿಡು, ಮಾಡುವಳ್ಳಕ್ಕೆ ಒಬ್ಬಾಕೆ. ರೊಟ್ಟಿ ಆದ್ವಾ ಲಕ್ಷ್ಮಿ? ಪಾಪ ಒಬ್ಬಾಕೆ ಮಾಡಿದೆ. ಏನು ಎಷ್ಟು ತೊಗೊಂಡಿದ್ದು ಅವು? ಒಬ್ಬಾಕೆ ಮಾಡಿದೆ ಲಕ್ಷ್ಮಿ ಅಂತ. ಮಾಡಬೇಕಾದ್ರೆ ಒಬ್ಬಾಕೆನ ಬಂದು ಕೈ ಜೋಡಿಸ್ಲಿಲ್ಲ. ಒಬ್ಬಾಕೆ ಅಷ್ಟು ತೊಗೊಂಡು ರೊಟ್ಟಿ ಮಾಡಿದೆ ಇಷ್ಟು ಮಂದಿಗೆ. ಈಗ ಅತ್ತಿ ಕೇಳಕ್ಕೆ ಬಂದಾಳೆ ರೊಟ್ಟಿ ಮಾಡಿದೆ ಅಂತೇಳಿ. ಹ್ಞೂ ರೀ, ಒಬ್ಬಾಕೆ ಮಾಡಬೇಕಲ್ಲ. ಮತ್ತೇನು 10 ಮಂದಿ ಅದಾರನ್ರಿ? ಇದ್ರೂ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಿರ್ತಾರೆ ರೀ. ನನಗೆ ಯಾರು ಜೊತೆಗೆ ಮಾಡಕ್ಕೆ ಬರಂಗಿಲ್ಲ ರೀ. ಒಬ್ಬಾಕೆ ಮಾಡ್ಬೇಕಲ್ಲ, ಮಾಡೇನ್ರಿ. ಇಂಥ ಮಾತಿಗೆ ಮತ್ತೆ ಸಿಟ್ಟ ಬರೋದು. ಹೆಂಗೆ ಎತ್ತಬೇಕಾದ ಹೊಳ್ಳೊಳ್ಳು ಮಾತಾಡ್ತಾವೆ. ಎಲ್ಲದಕ್ಕೂ ಕೇಳಿದ್ದಕ್ಕೆ ಹ್ಞೂ ಇಲ್ಲ ಅನ್ನಕ್ಕೆ ಬರಂಗಿಲ್ಲ ಈಕಿಗೆ. ಅದೇನದು ಡಬ್ರ್ಯಾಗ ಏನು ಕುದಿಯಾಕಿಟ್ಟಿದ್ದಿ?
ಆದ್ರಿ ಜಾಕ ಮಾಡಕ್ಕೆ ನೀರು ಕಾಸ್ಕೊಳಕತ್ತೇನ್ರಿ. ಏನೋ ಜಾಕ ಮಾಡ್ಲಾರ್ದ ಅಡುಗೆ ಮನೆಗೆ ಬಂದಿದ್ದೆ ನೀನು. ಇಷ್ಟೆಲ್ಲ ಅಡುಗೆ ಜಾಕ ಮಾಡ್ಲಾರ್ದ ಮಾಡಿ ನಿನಗೇನು ಬಂದೈತೆ ನಿನಗೆ? ಮುಂಜಾನೆ ಎದ್ಕೊಳ್ಳೆ ಜಾಕ ಮಾಡ್ಬೇಕಂತ ಹೇಳಿಲ್ಲ ನಿನಗೆ. ಆಗಂಗಿಲ್ರಿಪ್ಪ ನನಗೆ ಜಾಕ ಮಾಡಿ ಕೆಲಸ ಮಾಡೋಕಂದ್ರೆ ಮೊದ್ಲು ಆಗಂಗಿಲ್ಲ. ನನಗೆ ಕೆಲಸ ಮಾಡಿನ ಜಾಕ ಮಾಡ್ಬಿಡ್ತೀನಿ. ಏನೋ ಗಮ್ ಅನ್ನತೈತಿ. ಅಡುಗೆ ಮನ್ಯಾಗ ಅತ್ತಿ ಸಸಿ ಸೇರ್ಕೊಂಡು ಏನೋ ಮಾಡಾಕತ್ತೀರಿ. ಏನಿಲ್ಲ ಬಿಡ್ಲ, ಏನು ಗಮ್ ಅನ್ಬೇಕು. ಅದ ಹೆಸರು ಕಾಳು ಪಲ್ಯ ಮಾಡ್ಯಾಳ, ರೊಟ್ಟಿ ಮಾಡ್ಯಾಳ, ಅದನ್ನು ತಿನ್ನೋದ 3 ಹೊತ್ತು. ಅದ ನಮ್ಮ ಮನ್ಯಾಗ ರೊಟ್ಟಿ ರೊಟ್ಟಿ ರೊಟ್ಟಿ. ಅದಕ್ಕೆ ಮತ್ತೆ ನೀನು ಯಾಲ್ಗಿ ಕೆಟ್ಟೋಗಿರ್ತೈತೆ ಬರೀ ರೊಟ್ಟಿ ತಿಂದಂತನ. ನನ್ನ ಸಸಿ ಏನೋ ಗಮ್ ಅಂತೆ ಮಾಡಿದ್ಲ, ಅದೇನೋ ಫೋನ್ಯಾಗ ನೋಡ್ಕೊಂಡು ಮಾಡ್ಯಾಳವ ಇದನ್ನು. ಅದಕ್ಕೆ ನೀನು ಕೊಟ್ಟು ಹೋದ್ರಾತಂತೆ ಬಂದೆ. ಏನ್ರಿ ಇದು ಇಷ್ಟು ಗಮ್ ಅನ್ನೋಕತ್ತೈತಿ? ಏನಿದ್ರ ಹೆಸರು? ತಿಂದು ನೋಡ್ತೀನಿ ತಡಿ. ಏನು ಮಸ್ತ್ ಐತ್ಲಿ. ಇಂಥ ರುಚಿ ಎಲ್ಲೂ ತಿಂದೇ ಇಲ್ಲ ನಾನು. ಏನು ಮಸ್ತ್ ಮಾಡಾಳಿ ನಿನ್ನ ಸಸಿ. ಈ ಮುದುಕಿಗೆ 3 ಹೊತ್ತು ರೊಟ್ಟಿ ಪಲ್ಯ ಮಾಡಿ ಹಾಕಿದ್ರೆ ತಿನ್ನಕ್ಕೆ ಗಂಟಲ್ದಾಗ ಇಳಂಗಿಲ್ಲ. ಈಕಿಗೆ ಯಾರ ಏನೋ ಮಾಡಿದ್ದನ್ನು ರುಚಿಯಾಗೈತಿ ಅಂತ ಹೊಗಳಕ್ಕೆ ಬರ್ತೈತಿ. ನಾ ಮಾಡಿದ್ದು ಒಂದು ದಿವಸನು ಚಂದ ಮಾಡಿ ರುಚಿ ಮಾಡಿ ಅಂತ ಒಂದಿನ ಹೇಳಿಲ್ಲ ಈ ಮುದುಕಿ. ಅವರೊಬ್ಬರು ಪ್ರೇಮಕರು ಬರ್ತಾರ, ಏನಾರೇ ಕೊಟ್ಟಂಗೆ ಮಾಡಿ ನಮ್ಮ ಮನ್ಯಾಗಿಂದ ಈಡಾಗಿ ಇಸ್ಕೊಂಡು ಹೋಗ್ತಾರ. ಇವ್ರು ಬಂದ್ರಂದ್ರೆ ಏನು ಕೇಳ್ತಾರ ಅನ್ನೋದ ಬರ್ತೈತಿ ನನ್ನ ತಲೆಯಾಗ ಮೊದ್ಲು. ಅಲ್ಲ ನೀಲಕ್ಕ, ತಪ್ಪು ತಿಳ್ಕೊಬೇಡ. ಏನೀಕಿ ಒಂದು ಬಟ್ಲ ಇದನ್ನು ಕೊಟ್ಟು ಹಿಂಗೆ ಕೇಳ್ತಾಳ ಅಂತೇಳಿ ಒಂದು ಈಟ ರವೆ ಬೇಕಿತ್ತು. ನಾನು ಅಂಗಡಿ ಕಡೆ ಹೋಗಿದ್ದೆ, ಯಾಕೆ ಅಂಗಡಿ ಬಂದ್ ಮಾಡ್ಬಿಟ್ಟ ಅನ್ನೋದನ್ನು. ಅದಕ್ಕೆ ಅಂಗಡಿ ತೆಗೆದಿನ ತಂದು ಕೊಡ್ತೇನೆ, ನೀವು 1 ಕಪ್ ರವೆ ಕೊಡ ಯವ್ವ. ಹೇಳಿಲ್ಲ ನಾನು ಏನಾರ ಒಂದು ಕೊಟ್ಟಂಗೆ ಮಾಡಿ ಈಡಾಗಿ ಇಸ್ಕೊಂಡು ಹೋಗ್ತಾರ ಅಂತೇಳಿ. ಅದು ಕೊಟ್ಟಿರೋ ಒಂದು ಸಣ್ಣ ಗುಂಡ್ಬಟ್ರದಾಗ ಏನೋ ಕೊಟ್ಟಾಳ, ಅದನ್ನು ಕೊಟ್ಟು 1 ಕಪ್ ರವೆ ಬೇಕಂತ. ಮಾಡ್ತೇನೆ ತಡಿ ಅವರಿಗೆ. ನೀವು ಯಾವ ಅಂಗಡಿಗೆ ಹೋಗಿದ್ರಿ? ಶಿವ ಅಣ್ಣಾರು ಅದಾರಲ್ಲ, ಅವ್ರ ಅಂಗಡಿಗೆ ಹೋಗ್ಬೇಕಿತ್ರಿ. ಅವರು ರವೆ ಚಲೋ ಇಟ್ಟಿರ್ತಾರ್ರಿ. ಹಂಗೆ ಯಾವ ಥರ ಬೇಕ್ರಿ ನಿಮಗೆ? 2-3 ಥರ ರವೆ ಇಟ್ಟಿರ್ತಾರ್ರಿ. ಅಲ್ಲ, 1 ಕಪ್ ರವೆ ಕೊಡೋಕೆ ಎಷ್ಟು ಶಣೆತನ ಮಾಡ್ತಾಳೆ ನೋಡಿಕ್ಕಿ. ಅವ್ರ ಹತ್ತಿನ ಬಾಯಿ ಮುಚ್ಕೊಂಡು ನಿಂತಾಳೆ. ಈಕಿ ಎಷ್ಟು ಮಾತಾಡತ್ತಾಳ ಶಿವವ್ರ ಅಂಗಡಿಗೆ ಅಂತ. ನಾ ಯಾಕೆ ಇವ್ರ ಅಂಗಡಿಗೆ ಹೋಗಕ್ಕೆ ಹೋಗ್ಲಿ? ಅಲ್ಲೇ 1 ಕಪ್ ಅವ್ರ ಮನ್ಯಾಗ ಇವ್ರ ಮನ್ಯಾಗ ಇಸ್ಕೊಂಡು ಮಾಡೀನಿ ಅಂದ್ರೆ ಮುಗಿದು ಹೋಗ್ತೈತಂತ. ಎಲ್ಲ ನೋಡಿದ್ನಿ ಬಿಡ. ಶಿವವ್ರ ಅಂಗಡಿಯಾಗೂ ಏನು ಅಷ್ಟು ಚಲೋ ರವೆ ಇದ್ದಿದ್ದಿಲ್ಲ. ಅದೊಂಥರ ಗಟ್ಟಿ ಉರುಟೈತವ ಅಂತ. ಉಪ್ಪಿಟ್ಟು ಮಾಡಿ ತಿಂದು ಹೊಟ್ಟೆ ನುಸ್ಕೊಳ್ಳೋದು ಎದಕ್ಕೆ ಬೇಕಾಗೈತಿ? ಹೋಗ್ಲಿ ಬಿಡ್ರವ. ನಿಮಗೆ ಕೊಡಕ್ಕೆ ಬೇಡಾಗಿತ್ತಂದ್ರೆ ಇರೋಲ್ದಾಕ ನಾ ಬೇರೆ ಯಾರ್ದಾರ ಕಡೆ ಇಸ್ಕೊಂಡು ಆಮೇಲೆ ಅಂಗಡಿ ತೆಗೆದಿಂದ ಕೊಡ್ತೇನಂತ. ನಾನು ರಾಮಣ್ಣವ್ರ ಅಂಗಡಿಯಾಗ ತೊಗೊತೀನಿ, ಅಲ್ಲಿ ಚಲೋ ಇರ್ತೈತೆ ರವೆ. ಪ್ರೇಮಿ ನಿಂದರು ಅಕ್ಕಿ ಮಾತೇನು ಕೇಳ್ತಿದ್ದಿ? 1 ಕಪ್ ಏನು 2 ಕಪ್ ಆದರೂ ರವೆ ಕೊಡ್ತೇನಂತ ನಿನಗೆ. ನೀನು ನನ್ನ ಗೆಳತಿ. ಮೊದ್ಲು ನಾನು ನೀನು ಇದ್ದವರು. ಈಕೇನು ಈಗ ತಂದು ಮೂಳ ಇದು. ನಿನ್ನ ಕೆಲಸ ಎಷ್ಟೈತಿ ಅಷ್ಟು ನೋಡ್ಕೊತಿರ್ಬೇಕಾ? ನನಗೆ ಕೇಳಾರ್ದೆ ಈ ಮನ್ಯಾಗ ಏನು ನಡೆಯಂಗಿಲ್ಲ. ಈಗ ಹೇಳತ್ತೀನಿ, ನಾನು ಆಕಿಗೆ ರವೆ ಕೊಡಕತ್ತೀನಿ. ನೀನು ಬಾಯಿ ಮುಚ್ಕೊಂಡು ಕುಂದ್ರು. ಆಕಿ ಎಲ್ಲರೇ ಯಾಕೆ ಹೋಗಿ ತೊಗೊಳ್ಳಾಕ ನಿನಗೆ ಇದಕ್ಕೆ ಬೇಕಾಗಿತ್ತದ? ಹಿರೇತನ ಮಾಡ್ತೀಯನ? ಅವ್ರ ಅಂಗಡಿಗೆ ಹೋಗಿ ಇವ್ರ ಅಂಗಡಿಗೆ ಹೋಗು ಅಂತ ಹೇಳಕ್ಕೆ ಆಕಿ ಗೊತ್ತೈತಿ. ಊರಾಗ ನಿನ್ಗಿಂತ ಮುಂಚೆ ಇದ್ದಕ್ಕೆ ಆಕಿ ಆ ಅಂಗಡಿಗೆ ಹೋದ್ರಿ ಅಂತ ಸಿಗ್ತೈತೆ ಅಂತ ಆಕಿ ಗೊತ್ತಿರ್ತೈತಿ. ನೀ ಏನು ಹೇಳ್ತಿದ್ದಿ ಅದನ್ನು? ನಿಂದ್ರಲ್ಲಿ ಪ್ರೇಮಿ ತೊಗೊಂಬರ್ತೇನಂತ. ಹಿಂಗೆ ಊರು ತುಂಬ ದಾನ ಮಾಡ್ಕೊತ ಹೋಗೋಲ್ರಕ್ಕ. ಒಂದು ದಿವಸ ಮನೆ ಗುಡಿಸಿ ಗುಂಡಾಂತರ ಮಾಡಿ ತಲೆ ಮೇಲೆ ತಟ್ಟು ಹಾಕ್ಕೊಂಡು ಹೋದ್ರಾತ್ ನಾವೆಲ್ಲರೂ.